ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ದೀಪಕ್ ಅವರ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ಬರೇ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ದೀಪಕ್ ಅವರು ಮತ್ತು ಅವರ ಚಿಕ್ಕಮ್ಮನ ಮಕ್ಕಳು ಎಲ್ಲ ಏನೋ ಮಾಡ್ತಾ ಇದ್ದಾರೆ. ಸುಶಾಂತ್ ಆ್ಯಂಡ್ ಪ್ರಸಾದ್ ಹಾಯ್ ಮಾಡ್ರೋ. ನೋಡಿ, ಮಾವಿನ ಮರಗಳು, ಆಮೇಲೆ ಇಲ್ಲಿ ಕೆರೆ ಇದೆ. ನೋಡಿ ಈ ಸೀನ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಅಯ್ಯೋ ಫುಲ್ ಖಾಲಿ ಆಗೋಜ. ಅದಕ್ಕಷ್ಟೇ ಇದ್ದ. ಮಳೆಗಾಲದಲ್ಲಿ ಫುಲ್ ತುಂಬ್ಕೊಳ್ಳುತ್ತೆ. ಇನ್ನೊಂದು ಸಲ ಬಂದಾಗ ನೋಡಿದ್ರಿ, ಇವರೆಲ್ಲ ಸ್ವಿಮ್ಮಿಂಗ್ ಮಾಡಿದ್ರು. ಎಷ್ಟು ಎಂತ ಫಾಸ್ಟ್ ಕಾಣ್ತಾ ಇದ್ದು ಗೊತ್ತಿದೆ ಸ್ಕೈ ನೋಡಲ್ಲಿ. ಸಾವಕಾಶ ಹೋಗೋ, ಜಂಪ್ ಮಾಡ. ನೋಡಿ ಇಲ್ಲೆಲ್ಲ ಫುಲ್ ಹಲಸಿನಕಾಯಿ ಬಿಟ್ಕೊಂಡಿದೆ. ಮನೆ ಹೋಮ್ ಟೂರ್ ಕೂಡ ಮಾಡಿದ್ದೆ ಆಲ್ರೆಡಿ ನಾನು. ಹಳೆ ಕಾಲದ ಮನೆ ನೋಡಿರ್ತೀರ ನೀವು, ನೋಡಿರ್ಬೋದು ನೀವು ಕೂಡ. ನೋಡಿಲ್ಲ ಅಂದರೆ ಹಳೆ ಲಾಗ್ ಲಿಂಕ್ ಹಾಕ್ತೀನಿ ನೋಡಿ. ನೋಡಿ ಇಲ್ಲೊಂದು ದಾಸವಾಳ ಹೂವಾಗಿದೆ, ತುಂಬಾ ಚೆನ್ನಾಗಿರೋ ಕಲರ್. ಇತ್ತ ಅಂಬುಜಿದು ನೋಡ್ಕೊಂಡು ಹೋಗ್ಬೇಕಾರೆ ಹೋಗೋ, ಅಲ್ಲಿ ಪುಟಿ ಅಂಬುಜಿ ಇತ್ತು. ಇಲ್ಲಿ ಎರಡಿದ್ದು ನೋಡು. ರಾಶಿ ಇದೆಲ್ಲ ಆದ್ರೆ ಕ್ಲೋಸ್ ಆಗ್ಬಿಟ್ಟ ಅಂದ್ರೆ ಮೈನಲ್ಲಿ ಗುಪ್ಪಕ್ಕೆ. ಇವಾಗ ಹಸಿನಕಾಯಿ ಕೊಯ್ಯಕ್ಕೆ ಹೋಗ್ತಾ ಇದ್ದೀವಿ ಉರಿ ಬಿಸಿಲಲ್ಲಿ. ನೋಡಿ ಗದ್ದೆಯಲ್ಲಿ ಹೋಗ್ತಾ ಇದ್ದೀವಿ. ರೈಟಿಂಗ್ ನೋಡ್ತಾ ಹೋಗು, ಅಲ್ಲಿ ರೈಟಿಂಗ್ ಮುಂದ್ ಲೆಫ್ಟ್ ಮತ್ತೆ ತಿರುಗ್ತದೆ ಇಲ್ಲೆಲ್ಲ ಆರಾಮ್. ಓ ಸಣ್ಣ ಜಾಗದಲ್ಲಿ ಹೋಗ್ತಾ ಇದ್ಯಾ? ಲೆಫ್ಟ್ ಹೊಡಿ. ಈ ಪ್ರಸಾದ್ ಅಂತೂ ಮಾಡವಿದ್ದಾವತ್ತೆ. ತಡೆ ನಾ ಹೇಳ್ಕೊತೀನಿ, ವಿಡಿಯೋ ಮಾಡಲ್ಲ. ನೋಡಿ ಗದ್ದೆಯಲ್ಲಿ ಬರ್ತಾ ಇದೆ, ತೋಟದ ಮಧ್ಯೆ ಬರ್ತಾ ಇದೆ. ಇದು ಅಲ್ಲ ಹೈಟ್ ಇದ್ದು
ವಿಷಯ ಬಿದ್ದರೆ ಹೇಳ್ಕೊಡುವ ತೊಂದರೆ ಇಲ್ಲ ಸ್ಪಿನ್ ಆಗ್ತಿದ್ದು ಗಾಳಿ ತಪ್ಪತ್ತ ಪೂರ್ತಿ ತಪ್ಪಿದ್ದಿಲ್ಲ ಲೈಟಾಗಿ ತಪ್ಪಿದ್ದು ಒತ್ತೇಳು ಹಾ ಹೋಗ್ತಾ ಇದ್ದಿದೆ ದೂಕೆ ಇವಾಗ ಪ್ರಸಾದ ಏನೋ ಮಾಡೋಕ್ ಹೊಂಟ. ಅಲ್ಲಿ ನೋಡ್ಕೆ ಆಸ್ತು ತುದಿ ಹೋಗಿ ಬಿದ್ದಿ ಕಡೆ ಮತ್ತೆ ಅಲ್ಲಿ ಇಲ್ಲಿ ಬಂದು ಗೊತ್ತಿತ್ತು ಇಲ್ಲಿ ಮತ್ತೆ ಹೊಂಟ ಹಿಂಗೆ ಅಷ್ಟು ಡೇಂಜರ್ ಅಣ್ಣ ಈಗ ಹಂಗೆ ಆಗ್ಬಿಟ್ರೆ ಈಗ ಫುಲ್ ಹಿಂಗೆ ಹೊಡ್ಕೊಬಾರ ನೋಡಿ. ಈಗ ಇಲ್ಲಿ ನಿಂತು ಬಿಡ್ತು ತೋಳಿ ಹಿಂಗಾಗಿ ಹೋಗ್ತೋಳಿ ಗಾಡಿ ಮಧ್ಯ ಬಾಡಿ ಎತ್ತು ಬಿಡ್ತು ಸಪರೇಟ್ ಆಗ್ಬಿಡ್ತು. ಏನೋ ಒಂದು ಮಾಡಿದ್ರು ಹಲಸಿನಕಾಯಿ ಬೇಟೆಗೆ ಹೊರಟ್ವಿ. ಚಳಿಗಾಲದಲ್ಲಿ ಇಲ್ಲಿಂದ ಕ್ರೇಜಿ ವ್ಯೂ ಅಲ್ಲಿ ಸನ್ ರೈಸ್ ಆಗ್ತದೆ. ನಾನು ಅಲ್ಲಿ ಮನಗ್ತಿದ್ದೆ ಅಂದಿಕಾಯಿ ಕೇಳಿ ಮಿನಿ ಲಾಗ್ ಮಾಡು ಡೈಲಿ. ಅದೆಲ್ಲ ಹೇಳುವರು ಕಾನ್ಫಿಡೆನ್ಸ್. ಚೋಳಂ ಕಾಣಿಸ್ತಿಲ್ಲ ಅಲ್ಲಿ ಕಲ್ಲಿಲ್ಲ ಕಲ್ಲಿತ್ತಲ್ಲ ಕಾಣ್ತಾ ನಿಂಗೆ. ಓ ಇಲ್ಲೇ ಇದ್ದ ಚಿಂಟು ಅಂತ ಚಿಂಟು ಓದು ಓದ ಚಿಂಟು ಓಡ ಎಲ್ಲಿ ಓಡ್ತೀಯಾ ಬಾ ಚಿಂಟು ಓಡ್ದ ನೋಡ್ಬೋದು ಎಷ್ಟು ಸಖತ್ತ ಕಾಣಿಸ್ತಿದೆ ಅಂತ. ಜಸ್ಟ್ ಒಂದು ಮಳೆ ಬೀರೋದಕ್ಕೆ ಫುಲ್ ಎಲ್ಲ ಗ್ರೀನರಿ ಆಗಿಬಿಟ್ಟಿದೆ, ಸಖತ್ತ ಕಾಣುತ್ತೆ. ಸೊ ನೋಡಿ ಇಲ್ಲಿ ಹಲಸಿನ ಕಾಯಿ ಫೈನಲಿ ನಮಗೆ ಸಿಕ್ಕಿರೋದು ನೋಡಿ. ಪ್ರಸಾದ್ ಹೆಗಡೆ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ವಾಣಿಶ್ ಅವರು ಬೇಟೆ ಸಿಕ್ಕಿದೆ ಅಂತ ತುಂಬ ಖುಷಿಯಲ್ಲಿದ್ದಾರೆ. ಟ್ರೈ ಮಾಡ ನೋಡಿ ಇಲ್ಲಿ ನೋಡಿ ಏನಂತ ಮಾಡ್ತಿದ್ದೆ. ಹಾಂ ಕಂಡತ್ತು ಬೇಟೆ ಸಿಕ್ಕಿದೆ. ಅಲ್ಲಿ ನೋಡಿ ದೊಡ್ಡ ಕಾಯಿ ಇದೆ. ಸೊ ವಾಣಿಶ್ ಇಷ್ಟು ಕೂಡಲೇ ಇದ್ರು ಅವ್ರ ಕೈ ಸಿಕ್ಕಿದೆ ನೋಡಿ ಅಲ್ಲೇ. ಮುರಿದೋಕು ನೀವು ಗೊತ್ತಾಗುತ್ತೆ. ಕತ್ತಿ ಹರ್ತುಂಟಾ ನೋಡಿ. ಬೇಕಷ್ಟಿದೆ ನೋಡಿ. ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಯಾರನ್ನ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿ ಬನ್ನಿ ತಿನ್ನಿ ಎತ್ಕೊಂಡು ಹೋಗ್ತಾರೆ. ಸೊ ಬೇಟೆ ಸಿಕ್ಕಿದೆ. ಸೊಳೆ ಚಲೋ ಇದ್ದು ಅದೆಲ್ಲ ಕಾಯಿ ಅಷ್ಟೇ ದೊಡ್ಡ. ಇದು ಸೊಳೆ ಚಲೋ ಇದ್ದು. ಹೌದಾ ಬಚ್ಚಿ ಬೆಳೆದ್ದಲ್ಲ ಪಕ್ಕ ಬೆಳೆತನ ಸ್ವಲ್ಪ ಇಲ್ಲೇ ಬೆಳೆದ್ದು. ಕಮಾನ್ ಈ ಪ್ರಸಾದ್ ಬೀಳರಿಲ್ ವಿಡಿಯೋ ವೈರಲ್ ಆಗೋದು ಅಲ್ಲದೆ. ಸೊ ನೋಡಿ ವಾಣಿ ಅವರ ವ್ಯೂದಲ್ಲಿ ಹಿಂಗೆ ಕಾಣಿಸ್ತದೆ. ಟ್ಯಾವಣ ನೋಡಿ ಚಲ ಮರ ಆಗ್ತಾನೆ. ಅಲ್ಲ ಕತ್ತಿ ಕಾಯಿ ಇಟ್ಕೊಂಡು ಹೋದ ಅವರ ಮೇಲೆ ಏನು ಮಾಡಲು ಅಂದರೆ ಫೋಕಸ್ ಮಗ ಹೆಂಗೆ ಕೊಯ್ದ್ನೆ ಮರ ಕೊಯ್ದಿಟ್ಟಿದ್ದೆ. ಸೊ ಇಲ್ಲಿ ಯಾರೋ ಒಂದು ಹಲಸಿನಕಾಯಿ ಕೊಯ್ದಿಟ್ಟಿದ್ದಾರೆ. ಯಾರಿಗೂ ಬಾರ್ಗಲಿಲ್ಲ. ಅಲ್ಲೆಲ್ಲ ಒಂದು ದೊಡ್ಡ ಕಾಯಿ ಇದ್ರಿ ಒಟ್ಟು ಈ ದೊಡ್ಡ ಕಾಯಿ ಬೇಕಂತೆ ವಾಣಿಯವರಿಗೆ. ಸೊ ದೊಡ್ಡ ಕಾಯಿಯನ್ನು ಹುಡುಕಿ ಮತ್ತೆ ಹೊರಟಿದ್ದೇವೆ. ದೊಡ್ಡ ಬೇಟೆ. ತುಂಬಕ್ಕೆ ರೆಡಿ ಇಟ್ಕೊಂಡಿದೀವಿ. ಒಂದು ಹಲಸಿನಕಾಯಿ ಅಂಡ್ ನಮ್ಮ ಪ್ರಸಾದ್ ಹೆಗಡೆ ಅವರಿಂದ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಯಾವ್ದು ಅಜ್ಜಿದ್ದೀಗ
Which one you will? ಐ ವಿಲ್ ಟೇಕ್ ದಿಸ್ ಒನ್. ಯಾವುದು ಅಲ್ಲಿ ಮತ್ತೊಂದು ದೀಪ ಯಾರ ಕೊಯ್ಲಿಟ್ಟಿದೆ ಬೇಡ ಅದಲ್ಲ, ಅದು ಮಾಟ ಮಂತ್ರ ಮಾಡಿ ಇಟ್ಟಿಕೊ. ಚಂದ್ರೆಲ್ಲ ತೊಂದ್ರೆ ಮಾಟ ಮಂತ್ರ ಮಾಡಿಟ್ರೆ ಅಂತ ಮಾಡ್ತೆ ನಾಣಗು ಅಲ್ಲೇ ಅದಕ್ಕೆ ಮಾಟ ಮಂತ್ರ ಮಾಡಿಟ್ರೆ ಅಂತ ಮಾಡ್ತೆ. ಅಡ್ಡಿ ಹುಡು ಏನು ಮಾಡ್ತಿ ಹಾಂ ಅಂತ ತಿಂಚ ಸೋಚ್ಕೆ ಬತಾನ ಪಡಿಗ ಕಡೆ ನೀನು ನನಗೆ ಆತ್ಮವಾಕ್ಯ ತ್ರಾಸ ಕೊಟ್ಬಿಟ್ರೆ ಹಂಗೆ ಸತ್ರು ಹಿಂಗೆ ಆತ್ಮಗೆ ಕಟ್ತೀನಿ. ಅದೇ ಥರ ವಿಷಯ ಆಗ್ತದೆ. ಕತ್ತಿಯಲ್ಲಿ ಬಿಟ್ರೆ ಕತ್ತಿ ತಗೊಳ್ರ. ಸೊ ಗಾಯ್ಸ್ ನೋಡಿ, ಈಗ ಇಲ್ಲಿ ಬ್ರಿಡ್ಜ್ ದಾಟ್ಕೊಂಡು ಹೋಗಬೇಕು. ಅವಾಗ ಅಲ್ಲಿ ಇಳ್ಕೊ ಬಂದಿದ್ವಿ ಒಂದು ಕಡೆ. ಸೊ ಇದು ಶಾರ್ಟ್ ಕಟ್ ಅಂತ ಇಲ್ಲಿಗೆ ಚಿಕ್ಕದಾಗಿರೋ ಒಂದು ಬ್ರಿಡ್ಜ್ ಅಲ್ಲಿ ನಾವು ಈಗ ನಡ್ಕೊಂಡು ಹೋಗ್ತಿದ್ವಿ. ಅಲ್ಲ ಇದು ಬ್ರಿಡ್ಜ್ ಅಲ್ಲ ಇದು. ಇಲ್ಲಿ ಮಳೆಗಾಲ ಮಸ್ತ್ ನೀರು ಬರ್ತದೆ, ನೆನಪಿದ್ದೆ ನಾವು ಬಂದಿದ್ದು ಫುಲ್ಲು. ಮಗ ದಾಟಿ ಪುಟ್ಟ ಮಳೆಗಾಲದಲ್ಲಿ ಜಂಪ್ ಮಾಡು ಹತ್ತಿದ್ರ ಮೇಲೆ. ಗಾಯ್ಸ್ ನೋಡಿ, ಫೋಟೋ ತೆಗಿಬೇಕಂತೆ, ಬೇರೆ ಕೆಲಸನೇ ಇಲ್ಲ. 3 ಜನ ಬತ್ತೀನಿ ಕಾಯಿ ಬತ್ತು. ಮಗ ಓಡು ನೀನು ಕುತ್ಕೊಳ್ಳ ಮಗ, ನೀನು ಕುತ್ಕೊಂಡು ನುಸಿ ಜಾಸ್ತಿ ಕತ್ತ ಬಾ ಬಾ. ಅಣ್ಣ ಕಳೆ ನಾಶಕ ಹೊಡಿತೀರಿ ಇಲ್ಲಿಯೋ? ಓಹೋ, ಮಣ್ಣು ಹಾಳ ಹೋಗ್ತಾ. ಅರೆ ಹೊಡೆದ ಹಾಕಿದ್ದು ಮಳ್ಳು ಇಲ್ಲಿ ನೋಡಿ, ಇಲ್ಲೊಂದು ಹಾಕಿ ಹಾಕಿದ್ದು ತಲೆ ಕಟ್ಟಾಗೋಜಲ್ಲ. ಇದಣ್ಣ ಟ್ರೀ ಸ್ನೇಕ್ ಆಗಿತ್ತಲ್ಲ ಪಾಪ, ಸಾರಿ ಇಲ್ಲಿ ನೋಡಿ, ಈ ಟ್ರೀ ಸ್ನೇಕ್ ಆಗಿತ್ತು ಆ್ಯಕ್ಚುಲಿ. ಎಂಥ ಪಾಪದದು, ಅದು ವಿಷ ಇರ್ತಿಲ್ಲ, ಅದು ಟ್ರೀ ಸ್ನೇಕ್ ಆಗಿದ್ರೆ. ಹಾಂ, ಐ ಆಮ್ ನಾಟ್ ಅ ಸ್ನೇಕ್ ಎಕ್ಸ್ಪರ್ಟ್ ಗಾಯ್ಸ್. ನೋಡಿ ಕಷ್ಟಪಟ್ಟು ಅವ್ನ ಆ್ಯಂಗಲ್ ಇದ್ದ, ಅವ್ನ ಪಾಯಿಂಟ್ ಆಫ್ ವ್ಯೂ ಇಂದ ಕಡೆ ಇದ್ರ ಬಿಟ್ಟು ಮತ್ತೆ ಅಂಗಡಿ ಮಾಡೋದಿದ್ದು ಮತ್ತೆ 1.5 ನಿಮಿಷ ಫುಲ್ ಕವರ್. ಸರಿ 30 ಸೆಕೆಂಡ್ಸ್ ಇತ್ತು. ಮತ್ತೆ ಜಸ್ಟ್ ಹಿಂಗೆ ಬರ್ತಲ್ಲ, ಕುತ್ಕೊಂಡು ತಗೊಳ್ಳೋದು, ಕುತ್ಕೊಂಡಿರ್ತಲ್ಲ ಲೂಪ್ ಸ್ಟ್ರೈಟ್. ಇವಾಗ ಮಿಸ್ಟರ್ ಪ್ರಸಾದ್ ಅವರು ಮಾವಿನಕಾಯಿನ ಕೊಯ್ ಕೊಡ್ತಾ ಇದ್ದಾರೆ ನಮಗೆ. ಎಂಥ ಮಾವಿನಕಾಯಿ ಹೇಳು? ಸುಂದರ್ಸಿ ಮಾವಿನಕಾಯಿ. ಓಕೆ, ಜಂಪ್ ಮಾಡು, ಜಂಪ್. ಇದ್ರ ಮೇಲೆ ಹಚ್ಚಂಗೆ ಹೋಗಿ ಹಾಳಾಗೋಜ ಹಂಗೆ ಹಳಾಜಿಲ್ಲ, ಅದು ವೈಟ್ ಹನಿ ಕಪ್ಗೆ ಹಾಕ್ತು, ಅದು ಏನು ತೊಂದರೆ ಇಲ್ಲಿ ಹತ್ತಾ, ಇಲ್ಲಿ ಆರಾಮ್ ಸಿಗ್ತಲ್ಲ ಕೈಗೆ ನಿಂಗೆ. ಬಿತ್ತು ಬಿತ್ತು ಬಿತ್ತು. ಬಿಸ್ಲಿಟ್ ಆಗಿದ್ದಿಲ್ಲ ಅಂದ್ರೆ ಅಲ್ಲಿ ಚಲೋ ಇರ್ತಲ್ಲ ಅದು. ಓಹೋ, ಬಿತ್ತು ಹಾಳ ಚೂರು.